ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮತ್ತು ವೆಜ್ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ಆವಾಗಲೇ ಟೈಮ್ ಆಗಿದೆ. ಬನ್ನಿ ಇವಾಗ ಬೇಗ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾನು ಇವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಪ್ಯಾನಲ್ಲಿ ಮಾಡ್ಕೋಬೋದು. ನಾನು ಇವಾಗ ಬೇಗ ಆಗಲಿ ಅಂಥೇಳಿ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ನಾನು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಷ್ಟು ಈಸಿಯಾಗಿ ಮಾಡುತ್ತೇನೆ ಅಂಥೇಳಿ ನಿಮ್ಮ ಜೊತೆನೂ ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಉದ್ದುದ್ದಕ್ಕೆ ಕಟ್ ಮಾಡಿರುವಂತಹ 2 ಚಿಕ್ಕದಾದರೆ 2 ಹಾಕ್ಕೊಳ್ಳಿ, ದೊಡ್ಡದಾದರೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸಣ್ಣಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈಗ ಸ್ವಲ್ಪ ಬ್ರೌನ್ ಆಗಲಿ, ಸ್ವಲ್ಪ ಫ್ರೈ ಆಗಲಿ ಸಾಕು ಫ್ರೆಂಡ್ಸ್. ಅಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಟೊಮೊಟೊನೂ ಹಾಕ್ಕೋತೀನಿ. ನಾನು ತರಕಾರಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ನಿಮಗೆ ಅದಕ್ಕೆ ಬೇಕಾದರೆ ನಾನು ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಅದು ಬದನೆಕಾಯಿನೂ ಹಾಕ್ಕೊಳ್ಳಿ. ಅದು ಒಂದು ಸ್ವಲ್ಪ ಟೇಸ್ಟ್ ಆಗುತ್ತೆ. ಆಮೇಲೆ ನಿಮಗೆ ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪು ಇದ್ರೂ ಹಾಕ್ಕೊಳ್ಳಿ. ಅದು ಇವಾಗ ಒಗ್ಗರಣೆಗೆ ಈರುಳ್ಳಿಗೆ ಹಾಕ್ಕೋತೀವಲ್ಲ, ಆವಾಗ ಮೆಂತ್ಯ ಸೊಪ್ಪು ಕಟ್ ಮಾಡಿಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ಫ್ರೈಗೆ ಹಾಕ್ಕೊಳ್ಳಿ. ನನ್ನ ಹತ್ರ ಇದ್ದಕ್ಕಿಲ್ಲ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಇವಾಗ ನಾನು ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಕಡೆ ಫ್ರೈ ಆದಮೇಲೆ ಇವಾಗ ನಾನು ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಹಾಕಿಬಿಟ್ಟು ಆಮೇಲೆ ನಾನು ಸಣ್ಣಕ್ಕೆ ಅಂದರೆ ಸ್ವಲ್ಪ ಸಣ್ಣಕ್ಕೂ ಹೆಚ್ಚಿಲ್ಲ, ದಪ್ಪ ಸೈಜ್ ಅಂದರೆ ಸ್ವಲ್ಪ ದೊಡ್ಡಕ್ಕೂ ಹೆಚ್ಚಿಲ್ಲ, ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿ. ನಾನು ಜಸ್ಟು ಅಷ್ಟೇ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಅವರೆಕಾಳನ್ನು ಹಾಕ್ಕೋಬೋದು. ನಾನು ಅಷ್ಟು ಹಾಕ್ಕೊಂಡು ಇವಾಗ ಈರುಳ್ಳಿ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಅದು ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಅದು ಇವಾಗ ನಾನು ಇದಕ್ಕೆ ಉಪ್ಪು ಏನೂ ಹಾಕೋದಿಲ್ಲ, ಸ್ವಲ್ಪ ಚೆನ್ನಾಗಿ ಹಂಗೇ ಫ್ರೈ ಮಾಡ್ಕೋತೀನಿ. ನಾನಿವಾಗ ಒಂದು ಕಡೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕಾಯಿ, ಒಂದು ಅರ್ಧ ಟೊಮೊಟೊನ ಹಾಕ್ಕೊಂಡು ಅದನ್ನು ನಾನು ಫ್ರೈಗೆ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ಒಂದು ಅರ್ಧ ಟೊಮೊಟೊ ಹಾಕಿಬಿಟ್ಟು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟೇ ನಾನು ಹಾಕ್ಕೊಂಡಿರೋದು. ನಿಮಗೆ ಫ್ರೈಗೆ ಬೇಡ ನೀವು ಟೊಮೊಟೊ ಅಂದರೆ ನೀವು ಮಿಕ್ಸಿ ಮಸಾಲೆ ಮಾಡ್ಕೋತೀವಲ್ಲ ಆವಾಗಲೂ ಹಾಕ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಇವಾಗ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದು ಹಾಕ್ಕೋತಾ ಇದ್ದೀನಿ. ನಿಮಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋತೀನಿ, ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಾದರೆ ನೀವು ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು. ನಾನಿವಾಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಅದೆಲ್ಲ ಹಸಿದೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ನಾನೇನು ಫ್ರೈ ಮಾಡಿಲ್ಲ. ನಿಮಗೆ ಬೇಕಾದರೆ ನೀವು ಫ್ರೈಯೂ ಮಾಡ್ಕೋಬೋದು. ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಹಂಗೇ ಮಸಾಲೆ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ಫ್ರೈ ಆಗುತ್ತಾ ಇದೆ ಆವಾಗಲೇ ನಾನು ಸ್ವಲ್ಪ ಅರಿಶಿನ, 1 ಚಿಟಿಕೆದಷ್ಟು ಸ್ವಲ್ಪ ಅರಿಶಿನನೂ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನನ್ನ ಹಸ್ಬೆಂಡ್ ಒಂದು ಕಡೆ ಫ್ರೂಟ್ಸ್ ಕಟ್ ಮಾಡ್ತಾಯಿದ್ರು, ಅದಕ್ಕೆ ಅವ್ರ ಜೊತೆನೂ ಮಾತಾಡ್ತಾಯಿದ್ದೆ. ಹಂಗೇ ಇಲ್ಲಿ ತಿಂಡಿ ಮಾಡ್ತಾಯಿದ್ದೆ, ವ್ಲಾಗ್ ಮಾಡ್ತಾಯಿದ್ದೆ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಮಾರ್ನಿಂಗ್ ಟೈಮ್ ಯಾವಾಗೂ ವ್ಲಾಗ್ ಮಾಡ್ತಾಯಿದ್ರೆ ವಾಯ್ಸ್ ಓವರ್ ಕೊಡ್ತೀನಿ, ಯಾಕಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಂಥೇಳಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ. ಇವಾಗ ನಾನು ಇದಕ್ಕೆ ಅರಿಶಿನ ಹಾಕ್ಕೊಂಡಿದ್ನ, ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಆಮೇಲೆ ಸ್ವಲ್ಪ ಫ್ರೈ ಆದಮೇಲೂ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಫ್ರೆಂಡ್ಸ್. ಇದು ಇವಾಗ ಒಂದು 10 ನಿಮಿಷ ಹಂಗೆ ಸ್ವಲ್ಪ ಮುಚ್ಚಿಬಿಟ್ಟು ಬಿಟ್ಬಿಟ್ಟಿದೆ ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ. ಇದಕ್ಕೆ ನಾನಿವಾಗ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ಖಾರಕ್ಕೆ ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಪುಡಿ ಇಲ್ಲ ಅಂದರೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ನೀವು. ನಾನು ಸಾಂಬಾರು ಪುಡಿ ಇರೋದ್ರಿಂದ ಸಾಂಬಾರು ಪುಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ.
ಇದು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೋತಾ ಇದ್ದೀನಿ. ನಾನು ಗ್ರೇವಿ ಥರ ಮಾಡೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಡ ಅಂದರೆ ಇದೇ ಥರ ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿ ಸ್ವಲ್ಪ ತೆಳ್ಳಗಿದ್ರೆ ಗ್ರೇವಿ ತಿಂತಾರೆ ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಇದು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಕುದಿ ಬರೋ ಅಷ್ಟೊತ್ತಿಗೆ ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಸ್ವಲ್ಪ ಉಪ್ಪು ನೋಡಬೇಕಲ್ವಾ, ಅದಕ್ಕೇ ನೋಡಿ ಈ ಥರ ಆಗಿದೆ. ಇವಾಗ ನಾನಿದು ಗ್ರೀನ್ ಕಲರ್ ಮಾಡಿರೋದ್ರಿಂದ ಗ್ರೀನ್ ಕಲರ್ ಆಗಿದೆ. ನೀವು ಇದಕ್ಕೆ ಪುದೀನ ಸೊಪ್ಪು ಸೇರಿಸಿಲ್ಲ ಅಂದರೆ ನೀವು ಖಾರದ ಪುಡಿ ಹಾಕ್ಕೊಂಡ್ರೆ ರೆಡ್ ಕಲರ್ ಆಗುತ್ತೆ ಅಷ್ಟೇ. ನಾನು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಲ್ವ, ನೀವು ಟೊಮೆಟೊನ ಕಟ್ ಮಾಡಿ ಮಿಕ್ಸಿಗೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ನಿಮ್ಮ ಮನೇಲೂ ರೆಡ್ ಕಲರ್ ಆಗುತ್ತೆ. ನಾನು ಒಗ್ಗರಣೆಗೆ ಹಾಕಿದ್ರಿಂದ ಗ್ರೀನ್ ಕಲರ್ ಆಗಿದೆ. ಇವಾಗ ಅದು ಒಂದು ಸ್ವಲ್ಪ ಕುದೀತಾ ಇತ್ತು. ಅಷ್ಟೊತ್ತಿಗೆ ಅದು ಕುಕ್ಕರ್ 1-2 ವಿಷಲ್ ಆಗಲಿ ಅಂತ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕಡೆ ಅದು ಕುಕ್ಕರ್ಗೆ ಇಟ್ಟಿದ್ನಲ್ಲ, ಇನ್ನೊಂದು ಕಡೆ ನಾನು ರಾತ್ರಿ ದೋಸೆ ನೆನೆ ಹಾಕಿದ್ನಲ್ಲ, ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನಾನು ಮಿಕ್ಸಿ ಮಾಡುವಾಗ ನಾನು ನಿನ್ನೆ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದಕ್ಕೇ ಅದು ಸ್ವಲ್ಪ ಹಿಟ್ಟು ಉಬ್ಬಿತ್ತು. ಇವಾಗ ಸೆಕೆ ಇರೋದ್ರಿಂದ ಬೇಗ ಉಬ್ಕೋತೈತೆ, ಉಬ್ಬಿತ್ತು. ಅದಕ್ಕೆ ನಾನು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ನೋಡಿ ಇಷ್ಟು ಉಬ್ಬಿದ್ರೆ ಸಾಕು. ಸ್ವಲ್ಪನೇ ಹಾಕ್ಕೊಂಡಿದ್ನಲ್ವ, ಸ್ವಲ್ಪ ಉಬ್ಕೊಂಡಿದೆ ಸಾಕು, ಇಷ್ಟೇ. ಚೆನ್ನಾಗಿ ಉಬ್ಬಿತ್ತು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ನಾನು ರಾತ್ರಿ ಉಪ್ಪು ಹಾಕ್ಕೊಂಡಿಲ್ಲಲ್ವ, ಅದಕ್ಕೆ ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತೀನಿ. ನಾನು ಒಂದೇ ಟೈಮ್ ಮಾಡೋದ್ರಿಂದ ಸಾಕಲ್ವ, ಅಷ್ಟೇ ಅಂತೇಳಿ ಸ್ವಲ್ಪನೇ ರುಬ್ಕೊಂಡಿದ್ದೆ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ನೆಕ್ಸ್ಟ್ ದಿವ್ಸಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಉಪ್ಪು ಹಾಕೋ ಮುಂಚೆನೇ ಸ್ವಲ್ಪ ಹಿಟ್ಟೆಲ್ಲ ತೆಗೆದು ಇಟ್ಬಿಟ್ಟು ಆಮೇಲೆ ನಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಹುಳಿ ಬಂದುಬಿಡ್ತದಲ್ವ ಫ್ರೆಂಡ್ಸ್, ಅದಕ್ಕೇ ನಾನು ಹಾಗೆ ಮಾಡ್ತಾಯಿದ್ದೆ. ಜಾಸ್ತಿ ಇದ್ದರೆ ತೆಗೆದಿಟ್ಬಿಟ್ಟು ಆಮೇಲೆ ಇದು ಮಾಡ್ತಾಯಿದ್ದೆ. ಇವಾಗ ಅದು ಕುಕ್ಕರ್ ಹಾಕಲಿ ಅಷ್ಟೋ ತನಕ ನನಗೆ ಬೇರೆ ಕೆಲಸ ರಂಗೋಲಿ ಹಾಕೋದಿತ್ತು. ಅದಕ್ಕೆ ಅವೆಲ್ಲ ರಂಗೋಲಿ ಹಾಕ್ಕೊಂಡು ಬರ್ತೀನಿ. ಇವಾಗ ಇದು ಕುಕ್ಕರ್ ವಿಷಲ್ ಆಗ್ತಾಯಿದೆ. ಅದು ಅಷ್ಟೊತ್ತಿಗೆ ಇದು 2 ವಿಷಲ್ ಆಯಿತು. ಇದು ಆಫ್ ಮಾಡಿಬಿಟ್ಟು ಇವಾಗ ರಂಗೋಲಿ ಹಾಕ್ಬಿಟ್ಟು ಬಂದು ನಿಮ್ಮ ಜೊತೆನೂ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ರಂಗೋಲಿ ವಿಡಿಯೋ ಕ್ಲಿಪ್ಪಿಂಗ್ಸು ತಕ್ಕೊಂಡಿದ್ದೆ, ಅದು ಸ್ಲಿಪ್ ಆಗಿದೆ, ಸ್ವಲ್ಪ ಮಿಸ್ ಆಗಿದೆ. 2 ಡೇಸ್ ಬ್ಲಾಗದು ಎಲ್ಲ ಸ್ವಲ್ಪ ವೀಡಿಯೋ ಮಿಸ್ ಆಗಿದ್ದರಿಂದ ಅದು ರಂಗೋಲಿ ಬ್ಲಾಗ್ ಸಿಗಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ದಿವಸನಾದರೂ ನಿಮ್ಮ ಜೊತೆ ಸಿಕ್ಕಿದ್ರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಲ್ವ ಆವಾಗಲೇ ನೋಡ್ತೀನಿ. ಇವಾಗ ಒಂದು ಕಡೆ ಅದು ವಿಷಲ್ ಆಗಿತ್ತಲ್ವ, ಅದು ತಣ್ಣಗಾಗಿದೆ. ಆಮೇಲೆ ಇನ್ನೊಂದು ಕಡೆ ದೋಸೆನೂ ಹಾಕ್ತಾಯಿದ್ದೀನಿ. ಈ ಕಡೆ ಇನ್ನೊಂದು ಕಡೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ತಿನ್ನೋಕ್ಕೆ, ನನ್ನ ಮಕ್ಕಳಿಗೆ ಬಾಕ್ಸಿಗೆ ಎಲ್ಲ ಲಂಚ್ಗೆ ಅವ್ರಿಗೆ ತಿಂಡಿ ತಿನ್ನೋಕ್ಕೆ ಎಲ್ಲನೂ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಮಿಕ್ಸಿಗೆ ಜ್ಯೂಸಿಗೂ ರುಬ್ಬಕ್ಕೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಷ್ಟೇ, ಎಲ್ಲನೂ ಬೇಗ ಮಾಡ್ಕೋತಾ ಇದ್ದೀನಿ. ಟೈಮ್ ಇತ್ತು, ಆದರೆ ನನಗೇನು ಗೊತ್ತಾ, ಬೇಗ ಮಾಡಿಬಿಟ್ರೆ ಇಲ್ಲೊಂದು ಸ್ವಲ್ಪ ಕೆಲಸ ಆಗುತ್ತಲ್ವ, ಅದಕ್ಕೇ ಇವಾಗ ಬೇಗ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲ ದೋಸೆ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ನನ್ನ ಮಕ್ಕಳಿಗೆ ತಿನ್ನೋಕ್ಕೆ ಮಾತ್ರ ಕೊಡಬೇಕು, ಲಾಸ್ಟಿಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ಪೂಜೆ ಮಾಡ್ತಾ ಇದ್ಲಲ್ವ, ಅದಕ್ಕೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಆಮೇಲೆ ಕೊಡ್ತಾಯಿದ್ದೆ. ಅದು ಒಂದು ಚೆನ್ನಾಗಿ ಇದಕ್ಕೆಲ್ಲ ಪರವಾಗಿಲ್ಲ ಅಂಥೇಳಿ ಲಾಸ್ಟದಿತ್ತು, ಆದ್ರೂ ಹಿಂಗೆ ಬರ್ತಾಯಿತ್ತು. ಸರಿ ಅಂಥೇಳಿ ಇವಾಗ ದೋಸೆ ಎಲ್ಲ ಮಾಡಿಕೊಂಡೆ. ಈ ಕಡೆ ಜ್ಯೂಸು ಎಲ್ಲ ರೆಡಿ ಮಾಡಿದೆ. ಇವಾಗ ಅದಕ್ಕೆ ನಾನು ಚಿಯಾ ಸೀಡ್ಸ್ ನೆನೆ ಹಾಕಿದ್ನಲ್ವ, ನಿಮಗೆ ರಾತ್ರಿ ವ್ಲಾಗಲ್ಲೇ ಹೇಳಿದ್ದೀನಿ, ನನ್ನ ಈವ್ನಿಂಗ್ ವ್ಲಾಗ್ ಶೇರ್ ಮಾಡಿದ್ದೆ, ಆವಾಗಲೇ ಹೇಳಿದ್ದೀನಿ. ಇವಾಗ ನಾನು ಒಂದು ಕಡೆ ಜ್ಯೂಸು ಹಾಕ್ಕೊಡ್ತಾ ಇದ್ದೀನಿ. ಅವ್ರಿಗೆ ತಿಂಡಿ ಕೊಟ್ಟೆ, ಇವಾಗ ಜ್ಯೂಸು ಹಾಕ್ಕೊಡ್ತಾ ಇದ್ದೀನಿ. ನಾನು ತೊಗೊಂಡು ಕುಡಿತೀನಿ. ಇವಾಗ ಮುಂದೆ ನನ್ನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರಿ ನಾನು ಏನೇನು ಮಾಡ್ತೀನಿ ಅಂಥೇಳಿ. ಒಬ್ಬೊಬ್ರಿಗೆ ಜ್ಯೂಸು ಹಾಕ್ಕೊಡ್ತಾ ಇದ್ದೀನಿ, ತಿಂಡಿನೂ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತನೂ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ನನ್ನ ವ್ಲಾಗ್ ಹೇಗೆ ಬರ್ತಾ ಇದೆ ಅಂತೇಳಿಯೂ ನನಗೆ ಕಮೆಂಟ್ ಮಾಡಿ. ಓಕೆನಾ, ನಾನು ಇವಾಗ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಕ್ಳಿಗೂ ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ತಲೆ ಎಲ್ಲ ಬಾಚ್ಕೊಂಡೆ. ಇವಾಗ ಹೋಗ್ತಾವಳೆ, ಬನ್ನಿ ಕಳ್ಸೋಣ. ಫ್ರೆಂಡ್ಸ್,
ಫ್ರೆಂಡ್ಸ್ ಇವಾಗ ಜಸ್ಟ್ ನನ್ನ ಮಗಳು ಸ್ಕೂಲಿಗೆ ಹೋದ್ರು, ಇಬ್ಬರು ಹೋದ್ರಿ. ಇವಾಗ ನಾನು ತಿಂಡಿ ದೋಸೆ ಮಾಡ್ತಾನೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದೆ, ಅವ್ರಿಗೆ ತಿಂಡಿನೂ ಕೊಟ್ಟೆ. ಒಂದು ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ವಾಶ್ ಮಾಡಿದೆ, ಫುಲ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಪಾತ್ರೆ ಒಂದೇ ಇದೆ, ಇರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಪಾತ್ರೆನೂ ತೊಳೆದಿದ್ದೀನಿ. ಇವಾಗೇನು ಪಾತ್ರೆ ಏನೂ ಇಲ್ಲ, ವಾಶ್ ಮಾಡೋದೇನೂ ಇಲ್ಲ. ಎಲ್ಲ ಪಾತ್ರೆ ಮನೇನು ಬೆಳಿಗ್ಗೆ ಗುಡಿಸಿ ಒರೆಸಿ ಕೊಟ್ಟಿದ್ದೆ. ಒಂದು ಚಿಕ್ಕದಾದ ಒಂದು ರಂಗೋಲಿನೂ ಬಿಡುತ್ತೆ, ಎಲ್ಲಾನು ಮಾಡಿದ್ದೀನಿ. ಇವಾಗ ಅವರು ಇಬ್ಬರು ಪೂಜೆನೂ ಮಾಡಿಕೊಂಡು ಹೋಗಿದ್ದಾರೆ. ಇವಾಗ ನನಗೇನು ಪೂಜೆನೂ ಮಾಡೋದಿಲ್ಲ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಬಟ್ಟೆ ಒಂದು ಸ್ವಲ್ಪ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆ ಕೈ ಮುಗಿತೀನಿ. ಕೈ ಮುಗಿದ್ಬಿಟ್ಟು ಒಂದು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ನನಗೆ ದೋಸೆ ಹಾಕೊಂಡು ತಿನ್ನಬೇಕು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು, ರಸಮ್ ಸಾಂಬಾರು ಮಾಡಿದ್ದೆ. ರಸಮ್ ಸಾಂಬಾರು ಇದೆ ಸ್ವಲ್ಪ, ಬೆಳಿಗ್ಗೆ ಮಾಡಿದ್ದು ರಸಮ್ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಅನ್ನನೂ ಇದೆ, ಅದೇ ನನಗೆ ಊಟ ಆಯ್ತದೆ. ರಾತ್ರಿಗೆ ಏನಾದರೂ ಮಾಡಬೇಕು, ಸಂಜೆ ಏನಾದರೂ ಅಡುಗೆ ಮಾಡ್ಕೋತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್. ಆಮೇಲೆ ಇವಾಗೇನು ಕೆಲಸ ಏನೋ ಪ್ಲ್ಯಾನಿಂಗ್ ಏನೂ ಇಲ್ಲ, ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ವ್ಲಾಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಈ ಕೆಲಸ ಅಂತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಅದಕ್ಕೇನೆ ಮಾಡಲಿಲ್ಲ. ಇವಾಗ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಹೋಮ್ವರ್ಕ್ ಎಲ್ಲ ಬರೆಸ್ತಾ ಇದ್ದೆ, ಎಲ್ಲ ಬರೆದಾಯ್ತು ಇವಾಗ ಅವಳು ಹೋಮ್ವರ್ಕು. ಇವಾಗ ನಾನು ಇವಾಗ 6:30 7 o'clock ಆಗಿದೆ. ಅದಕ್ಕೇನೆ ಇವಾಗ ಸ್ವಲ್ಪ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಅದಕ್ಕೇನೆ ಏನಾದರೂ ಒಂದು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಹಾಗಲಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬನ್ನಿ ಬೇಗ ಪ್ರಿಪ್ರೇಷನ್ ಮಾಡ್ಕೊತೀನಿ. ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಹಂಗೆ ಮಾಡಿಬಿಡ್ತೀನಿ. ಇನ್ನೊಂದು ದಿವಸ ಯಾವತ್ತಾದರೂ ನಿಮಗೆ ಹಾಗಲಕಾಯಿ ಪಲ್ಯ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಗೆ ಏನಾದರೂ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಪೂರ್ತಿ ರೆಸಿಪಿ ಶೂಟ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ ಹೆಂಗಾಗುತ್ತೆ ನನಗೆ ಅಂಥೇಳಿ ಆ ಥರ ಮಾಡ್ತೀನಿ. ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹೇಳ್ದಂಗೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ನಾನು ಕಂಟಿನ್ಯೂ ಮಾಡಲೇ ಇಲ್ಲ, ಇದೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ಟಿದ್ದೆ. ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಅದೇ ನಿಮಗೆ ಹೇಳ್ದಂಗೆ ನಾನು ಯಾವಾಗಾದರೂ ಒಂದು ದಿವಸ ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ತೀನಿ. ಇವಾಗ ನಾನು ಇದೆಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ. ನಾನು ಇದು ಹಾಗಲಕಾಯಿ ಒಂದೇ ಕಟ್ ಮಾಡಿ ಇಡೋಣ ಅಂದ್ಕೊಂಡಿದ್ದೆ. ಅದು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆ ಹಾಕಿದ್ರೆ ಬೇಗ ಕಹಿ ಎಲ್ಲ ಹೊರಟೋಯ್ತದಲ್ವ, ಅದಕ್ಕೆ ನಾನು ಹಾಗಲಕಾಯಿ ಒಂದೇ ಕಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸರಿ ಬಿಡು, ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಬಿಟ್ಟು ಬಿಡೋಣ, ಯಾಕಂದರೆ ಅದೊಂದು ಕೆಲಸ ಆಗುತ್ತಲ್ವ, ಎಲ್ಲ ಕ್ಲೀನ್ ಆಗುತ್ತೆ, ಆಮೇಲೆ ಬಂದು ಫ್ರೈ ಮಾಡ್ಕೋಬೋದು ಅಂಥೇಳಿ ನಾನಿವಾಗ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇವತ್ತಿಂದು ರೆಸಿಪೀಸ್ ಏನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಇದ್ದಕ್ಕೆಲ್ಲ ನಾನು ಹೊರಗಡೆ ಹೋಗ್ತಾಯಿದ್ದೆ. ಅದಕ್ಕೆ ನಾನು ಬೇಗ ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟೆ. ಕಟ್ ಮಾಡಿ ನಾನು ಹಾಗೇ ಫ್ರೈ ಮಾಡಿಕೊಂಡು ಹಾಗೆ ಮಾಡ್ಕೊಂಬಿಟ್ಟಿದ್ದೆ. ಅದಕ್ಕೆ ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕಾಗಿಲ್ಲ. ಇಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಇವಾಗ ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಮಾಡೋಣ ಅಂದ್ಕೊಂಡು, ಅಂದರೆ ರೆಸಿಪೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೇ ಕಂಟಿನ್ಯೂ ಸ್ಟಾರ್ಟ್ ಮಾಡಿದೆ, ಅದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸಾರಿ. ಇವಾಗ ನಾನು ಬೇಗ ಇದೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಹಾಗೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ನಾನು ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿನೂ ಮಾಡ್ಕೊಂಡಿದ್ದೆ. ನಾನು ಲಾಸ್ಟ್ ಬ್ಲಾಗಲ್ಲಿ 2 days ಬ್ಲಾಗಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡಿದ್ನೋ ಅದೇ ಥರ ಮಾಡ್ಕೊಂಡಿದ್ದೆ. ಏನೋ ಡಿಫ್ರೆಂಟಾಗಿ ಏನೋ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗಲಕಾಯಿ ಪಲ್ಯ ಒಂದೇ ಡಿಫ್ರೆಂಟಾಗಿ ಮಾಡ್ಕೊಂಡಿರೋದು. ಅದು ಯಾವತ್ತಾದರೂ ಒಂದು ದಿವಸ ಶೇರ್ ಮಾಡ್ತೀನಿ, ಓಕೆನಾ. ಇವಾಗ ನನ್ನ ವ್ಲಾಗ್ ನೋಡ್ತಾ ಇರಿ. ನನ್ನ ವ್ಲಾಗ್ ಹೆಂಗೆ ಅನ್ನಿಸ್ತಾ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ವ್ಲಾಗ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಪ್ಲೀಸ್ ಮರೆಯೋಕ್ಕೆ ಹೋಗಬೇಡಿ. ನೀವು ಲೈಕ್ ಕೊಟ್ಟಿದ್ದಷ್ಟು ನನ್ನ ವ್ಲಾಗ್ ಶೇರ್ ಆಗುತ್ತೆ, ಓಕೆನಾ. ಫ್ರೆಂಡ್ಸ್, ನಾನೇನಾದರೂ ಒಂದು ತಪ್ಪು ವರ್ಡ್ಸ್ ಹೇಳಿದ್ರೆ
ಕ್ಷಮಿಸಿ. ಹಾಗೆ ನನಗೆ ಏನು ತಪ್ಪು ಮಾಡ್ತಾ ಇದ್ದೀನಿ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನಾನು ಯಾವುದೋ ರೆಸಿಪಿ ಮಾಡಬೇಕಾಗಿದ್ದರೆ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಆಮೇಲೆ ಚಾಪ್ ಮಾಡ್ಕೋತೀನಿ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನೀವು ನನ್ನ ಪೂರ್ತಿ ವ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಸಿ ಯು.